ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಧಿಕೃತ ಒಂದು ನೋಟಿಸನ್ನು ರಿಲೀಸ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ. ಮಾನ್ಯ ಅಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷರಿ ಅವರು ಈ ಒಂದು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಏನಿದೆ ಈ ಒಂದು ನೋಟಿಸ್ನಲ್ಲಿ, ಯಾವ ರೀತಿಯಾದಂಥ ಒಂದು ಪತ್ರವನ್ನು ಬರೆಯಲಾಗಿದೆ ಆ್ಯಂಡ್ ಸರ್ಕಾರಿ ನೌಕರು ಇದರಲ್ಲಿ ಯಾವ ರೀತಿಯಾಗಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಸೊ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ಇನ್ ಶಾರ್ಟ್. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೇದಾಗಿ ಸಿ.ಎಸ್. ಷಡಕ್ಷರಿ ಅವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ CM ಸಿದ್ದರಾಮಯ್ಯನವರ ಮಧ್ಯೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಮೀಟಿಂಗ್ ನಡೀತೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗು. ಅದರಲ್ಲಿ 7ನೇ ವೇತನಕ್ಕಾಗಿ ಸರ್ಕಾರಿ ನೌಕರು ಯಾವುದೇ ರೀತಿಯಾದಂಥ ಪ್ರತಿಭಟನೆ ಮಾಡುವುದು ಬೇಡ, ನಾನು ಎಲ್ಲ ಒಂದು 7ನೇ ವೇತನ ಆಯೋಗ ಮತ್ತು NPS to OPS ಯೋಜನೆಗಳನ್ನು ಜಾರಿ ಮಾಡುತ್ತೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸರ್ಕಾರಿ ನೌಕರರನ್ನು ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾವತ್ತಿಗೂ ಬಿಡಲ್ಲ ಅನ್ನೋ ಒಂದು ಮಾತನ್ನು, ಒಂದು ಭರವಸೆಯನ್ನು CM ಸಿದ್ದರಾಮಯ್ಯನವರು ನೀಡ್ತಾರೆ. ಅದಾದಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು, ನಾವು ವೇಟ್ ಮಾಡ್ತಾ ಇರುವಂಥದ್ದು 7ನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡೋದಕ್ಕೆ. ಅದು ಬಂದ ನಂತರ ನಾವು ಮುಂದಿನ ಒಂದು ಕ್ರಮಗಳನ್ನು ತಕ್ಷಣದಿಂದ ತೆಗೆದುಕೊಳ್ತೇವೆ ಅಂತ. ಫಾರ್ ಎಕ್ಸಾಂಪಲ್, ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ, ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸುವಂಥದ್ದಾಗಿರ್ಬೋದು, ಫಿಟ್ಮೆಂಟನ್ನು ಫೈನಲೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಆಗಿರ್ಬೋದು. ಸೊ ಹಾಗಾಗಿ ನಾವು 7th ಪೇ ರಿಪೋರ್ಟ್ಗಾಗಿ ವೇಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಆ್ಯಂಡ್ C.S. ಷಡಕ್ಷರಿ ಅವರು ರೀಸೆಂಟಾಗಿ ಕೆಲವು ದಿನಗಳ ಹಿಂದೆ, 2-3 ದಿನಗಳ ಹಿಂದೆಯೇ 7ನೇ ವೇತನ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸುಧಾಕರ್ ರಾವ್ ಮತ್ತು ಇನ್ನಿತರ ಪದಾಧಿಕಾರಿಗಳ ಭೇಟಿಯನ್ನು ಮಾಡ್ತಾರೆ. 7ನೇ ವೇತನ ಆಯೋಗ ತುಂಬ ದಿನಗಳಿಂದ ರಿಪೋರ್ಟನ್ನು ಸಲ್ಲಿಕೆ ಮಾಡಿಲ್ಲ. ಮೊಟ್ಟ ಮೊದಲನೇದಾಗಿ 6 ತಿಂಗಳ ಸಮಯಾವಕಾಶ, ಮತ್ತೆ 6 ತಿಂಗಳು, ಮತ್ತೆ 6 ತಿಂಗಳು ಎಂಬಂತೆ ಸರ್ಕಾರಿ ನೌಕರರೊಂದಿಗೆ ಕನ್ನ ಮುಚ್ಚಾಲೆ ಆಟ ಆಡುತ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ತಕ್ಷಣದಿಂದ ತಾವು ವರದಿಯನ್ನು ನೀಡಬೇಕು. ಯಾವುದೇ ಒಂದು ರಾಜ್ಯದಲ್ಲಿ ಆಗಲಿ, ಯಾವುದೇ ಒಂದು ಕೇಂದ್ರ ಸರ್ಕಾರ ಆಗಲಿ ಈ ರೀತಿಯಾದಂಥ ಸಮಿತಿ ಡಿಲೇ ಮಾಡಿರಲಿಲ್ಲ. ಬಟ್ ನಿಮ್ಮ ಒಂದು ಸಮಿತಿ ಎಂತಹ ಕಾರ್ಯ ಮಾಡ್ತಾ ಇದೆ, ಆಲ್ರೆಡಿ 28 ರಾಜ್ಯಗಳ ಪೈಕಿ 26 ರಾಜ್ಯಗಳು ವರದಿಯನ್ನು ನೀಡಿವೆ. ಆಲ್ರೆಡಿ ಎಲ್ಲವನ್ನೂ ಕೂಡ ಸ್ಟಡಿ ಮಾಡಲಾಗಿದೆ. ನೀವು ಅದೇ ಒಂದು ಸ್ಟಡಿಯನ್ನು ರೀವರ್ಕ್ ಮಾಡೋದಕ್ಕೆ ಇಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ತಾ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ. ನಿಮ್ಮ ಒಂದು ರಿಪೋರ್ಟ್ ಡಿಲೇ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಬೃಹತ್ ಆರ್ಥಿಕ ನಷ್ಟ ಆಗ್ತಾ ಇರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಇಲ್ಲಿ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಸೊ ಇದಾದ್ಮೇಲೆ ಇವಾಗ ಫೈನಲ್ ಆಗಿ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ C.S. ಷಡಕ್ಷರಿ ಅವರು. ತುಂಬಾ ಇಂಪಾರ್ಟೆಂಟ್ ರೂಪುರೇಷೆಗಳ ಬಗ್ಗೆ ಚರ್ಚಿಸೋದಕ್ಕೆ ಕರೆಯನ್ನ ನೀಡಿದ್ದಾರೆ. ಬಹುಶಃ ಇದರಲ್ಲಿ ಪ್ರತಿಭಟನೆ ಆಗಿರ್ಬೋದು ಅಥವಾ ಸರ್ಕಾರಿ ನೌಕರ ಮುಂದಿನ ನಡೆ ಏನಾಗಿರ್ಬೋದು ಅನ್ನೋದ್ರ ಮೇಲೆ ಚರ್ಚೆ ಆಗಲಿದೆ. ಸೊ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಕಾರ್ಯಕಾರಿ ಸಮಿತಿ ಸಭಾ ತಿಳುವಳಿಕೆ ಅಂತ. ಮಾನ್ಯರೇ, ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಷಡಕ್ಷರಿ ಅವರು ಅಧ್ಯಕ್ಷತೆಯಲ್ಲಿ ದಿನಾಂಕ 10/2/2024 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಮಲೆ ಮಹದೇಶ್ವರ ಕಲ್ಯಾಣ ಮಂಟಪ, ಅಂತರ್ಗಂಗೆ ಹತ್ತಿರ, ಮಹದೇಶ್ವರ ಬೆಟ್ಟ, ಹುಣೂರು ತಾಲೂಕು, ಚಾಮರಾಜನಗರ ಜಿಲ್ಲೆ ಇಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ಏರ್ಪಡಿಸಲಾಗಿದೆ ಅಂತ. ಮೊಟ್ಟ ಮೊದಲನೇ ಲೈನಲ್ಲೇ ಬರೆದಿದ್ದಾರೆ ನೋಡಿ, ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚೆ. ಇದರಲ್ಲಿ 7ನೇ ವೇತನ ಆಯೋಗ ಮೊಟ್ಟ ಮೊದಲನೇ ಒಂದು ಬೇಡಿಕೆಯಾಗಿದ್ದು, ಅದರ ಮೇಲೆ ಸರ್ಕಾರಿ ನೌಕರು ಯಾವ ರೀತಿಯಾಗಿ ಇನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವರು ಈ ಒಂದು 7ನೇ ವೇತನ ಆಯೋಗವನ್ನ ನೆಕ್ಸ್ಟ್ ಮಾರ್ಚ್ ಏನು ಬರ್ತಾ ಇದೆ ಆ ಮಾರ್ಚ್ನ ಒಳಗಡೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ, ಒಂದು ವೇಳೆ 7ನೇ ವೇತನ ಸಮಿತಿಗೆ ಕೊಟ್ಟಿರುವಂತಹ ಒಂದು ಸಮಯಾವಕಾಶ ಮಾರ್ಚ್ 14ಕ್ಕೆ ಕಂಪ್ಲೀಟ್ ಆಗ್ತಾ ಇದೆ. ಆ ಒಂದು ಸಮಯಾವಕಾಶ ಮೀರುದ್ರ ಒಳಗಾಗಿ 7ನೇ ವೇತನ ಸಮಿತಿ ಏನಾದರೂ ತನ್ನ ರಿಪೋರ್ಟ್ ನೀಡಲಿಲ್ಲ ಅಂದ್ರೆ ಸರ್ಕಾರಿ ನೌಕರರು ಮುಂದಿನ ಪ್ರತಿಭಟನೆ ಯಾವ ರೀತಿಯಾಗಿ ಮಾಡಬೇಕು ಎನ್ನುವುದರ ಮೇಲೆಯೂ ಕೂಡ ಇದರಲ್ಲಿ ಚರ್ಚೆ ಆಗಲಿದೆ ಅಂತ ಸೂತ್ರಗಳು ಹೇಳ್ತಾ ಇವೆ. ಸೊ ಇದಾದ್ಮೇಲೆ ಈ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ತಾವು ಈ ಒಂದು ಮಹತ್ವದ ಸಭೆಯನ್ನ ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ನೋಟ್ ದ್ಯಾಟ್, ಕಡ್ಡಾಯವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ ಇದರಲ್ಲಿ. ಸೊ ಶ್ರೀ ಎಸ್ ಷಡಕ್ಷರಿ ಅವರು ತಮ್ಮ ಇಲ್ಲಿ ಮಹಾನ್ ಕಾರ್ಯದರ್ಶಿಯವರು ಶ್ರೀನಿವಾಸ್ ತಿಮ್ಮೇಗೌಡ ಇಲ್ಲಿ ಕಾರ್ಯದರ್ಶಿಯವರು ಈ ಒಂದು ಸೈನ್ ಹಾಕಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ವಿಶೇಷ ಸೂಚಿ
ಏನಿದೆ ಅಂತ ನೋಡಿ. ಹಿಂದಿನ ಸಭೆಯ ನಡವಳಿಗಳನ್ನು ಓದಿ ದಾಖಲಿಸುವುದು. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಹಾಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ. ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಮಹಾಸಮ್ಮೇಳನವನ್ನು ಮಾಡಲಾಗ್ತಾ ಇದೆ. ರಾಜ್ಯ 7ನೇ ವೇತನ ಆಯೋಗದ ವರದಿ, OPS ಮರುಜಾರಿ ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ನಡೆಸಲಾದ ಚರ್ಚೆಯ ಬಗ್ಗೆ, ರಾಜ್ಯಾಧ್ಯಕ್ಷರ ಅಪ್ಪನೆ ಮೇರೆಗೆ ಇತರೆ ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಲಾಗುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ನಾವು ನೋಡೋದಾದ್ರೆ 7ನೇ ವೇತನ ಸಮಿತಿಯ ಬಗ್ಗೆ ಒಂದು ಅಂತಿಮವಾಗಿರುವಂತಹ ನಿರ್ಧಾರ ಕೈಗೊಳ್ಳುವುದಕ್ಕೆ ಈ ಒಂದು ಸಮಿತಿ, ಈ ಒಂದು ಸಭೆಯನ್ನ ಕರೆಯಲಾಗಿದೆ ಅಂತಾನೆ ಹೇಳ್ಬಹುದು. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಜನ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಟ್ರೈ ಮಾಡಿ. ಅಂಡ್ ಈ ರೀತಿಯಾಗಿ ಇನ್ನೊಂದು ಅಪ್ಡೇಟ್ಸ್ಗಳನ್ನು ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.